Dear students, let us discuss about directive principles of state policy. With an aim of establish a welfare state, certain directive principles of the state policy have been incorporated in the constitution. So, with an aim of ಎಸ್ಟಾಬ್ಲಿಷ್ ವೆಲ್ಫೇರ್ ಸ್ಟೇಟ್, ಒಂದು ವೆಲ್ಫೇರ್ ಸ್ಟೇಟ್ ಆಗಬೇಕು ಅಂತಂದರೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಪ್ರತಿಯೊಂದು ಸ್ಟೇಟ್ಗೂ ಕೂಡ ಇರಬೇಕಾಗತ್ತೆ. ಸರ್ಟನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಹ್ಯಾವ್ ಬೀನ್ ಇನ್ಕಾರ್ಪೊರೇಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂಡರ್ ದ ಫೋರ್ತ್ ಪಾರ್ಟ್ ಆಫ್ ಫ್ರಮ್ 36 to 51 ಆರ್ಟಿಕಲ್ಸ್. ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲನ್ನು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಕಾಣ್ಬೋದು ಅಂತಂದರೆ ಫೋರ್ತ್ ಪಾರ್ಟ್ ಫ್ರಮ್ 36 to 51 ಆರ್ಟಿಕಲ್, 36 ಇಂದ ಹಿಡಿದು 51 ಆರ್ಟಿಕಲ್ವರೆಗೂ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸನ್ನು ಕಾಣ್ತಾ ಹೋಗ್ತೀವಿ. ದೀಸ್ ಪ್ರಿನ್ಸಿಪಲ್ಸ್ ಸರ್ವ್ ಆಸ್ ಗೈಡ್ಲೈನ್ಸ್ ಟು ದ ಸ್ಟೇಟ್. ಸೊ ದೀಸ್ ಪ್ರಿನ್ಸಿಪಲ್ಸ್ ಮೀನ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಸರ್ವ್ ಆಸ್ ಗೈಡ್ಲೈನ್ಸ್ ಟು ದ ಸ್ಟೇಟ್. ಈ ಒಂದು ಸ್ಟೇಟ್ಗೆ ಗೈಡ್ಲೈನ್ ಮಾಡ್ತಾ ಹೋಗುತ್ತೆ. ಸೊ ಇಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ಗಳು ಯಾವುದೆಲ್ಲ? ಸೊ ಫಸ್ಟ್ ಒನ್ ಈಸ್ ಟು ಪ್ರೊವೈಡ್ ಅಡಿಕ್ವೇಟ್ ಮೀನ್ಸ್ ಆಫ್ ಲಿವ್ಲಿಹುಡ್ ಟು ಆಲ್ ಸಿಟಿಸನ್ಸ್. ಸೊ ಟು ಪ್ರೊವೈಡ್ ಅಡಿಕ್ವೇಟ್ ಮೀನ್ಸ್ ಲಿವ್ಲಿಹುಡ್, ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ತಮ ಜೀವನ ಸಿಗಬೇಕು. ಸೊ ಟು ಆಲ್ ಸಿಟಿಸನ್ಸ್. ಟು ಪ್ರಿವೆಂಟ್ ದ ಕಮ್ಯುನಿಟಿ ವೆಲ್ತ್ ಆ್ಯಂಡ್ ರಿಸೋರ್ಸಸ್ ಫ್ರಮ್ becoming the private property of a few people. To prevent community wealth and resource from becoming the private property a few people. So ವೆಲ್ತ್ ಮತ್ತು ರಿಸೋರ್ಸಸ್ಸು ಎಲ್ಲ ಆ ಒಂದು ರಾಜ್ಯದ ಜನರಿಗೆ ಒಂದೇ ರೀತಿಯಾಗಿ ಸಮಾನವಾಗಿ ಹಂಚಿಕೆ ಆಗಬೇಕು. ಸೊ ಬಿಕೇಮ್ ದ ಪ್ರೈವೇಟ್ ಪ್ರಾಪರ್ಟಿ ಆಫ್ ಎ ಫ್ಯೂ ಪೀಪಲ್, ಕೆಲವೊಬ್ಬರು ಮಾತ್ರ ಇರುತ್ತೆ ಅನ್ನುವಂಥದ್ದು. To provide equal pay for equal work. So to provide equal pay for equal work to both men and women and to protect labor welfare. ಸೊ ಪ್ರತಿಯೊಬ್ಬರಿಗೂ ಕೂಡ ಆಯಾ ಸಮಾನಾಂತರ ಕೆಲಸಕ್ಕೆ ಸಮಾನವಾದಂಥ ವೇತನ ಮೆನ್ ಮತ್ತು ವುಮೆನ್ಗಾಗಿರ್ಬೋದು ಕೊಡಬೇಕು ಅಂತ ಹೇಳ್ಬಿಟ್ಟು. ಟು ಪ್ರೊವೈಡ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಆ್ಯಂಡ್ ಟು ಬೋತ್ ಮೆನ್ ಆ್ಯಂಡ್ ವುಮೆನ್ ಆ್ಯಂಡ್ ಟು ಪ್ರೊಟೆಕ್ಟ್ ಲೇಬರ್ ವೆಲ್ಫೇರ್. Fourth one is to provide public assistance to those who are old, sick, weak and helpless. To provide public assistance. ಏನು ಪಬ್ಲಿಕ್ ಅಸಿಸ್ಟೆನ್ಸನ್ನು ಕೊಡ್ತಾ ಹೋಗಬೇಕು. ಯಾರಿಗಿಲ್ಲ? ಓಲ್ಡ್, ಸಿಕ್ ಆ್ಯಂಡ್ ವೀಕ್ ಆರ್ ಹೆಲ್ಪ್ಲೆಸ್. ಯಾರು ಹೆಲ್ಪ್ಲೆಸ್ ಇರ್ತಾರೋ, ತುಂಬ ವೀಕ್ನೆಸ್ ಪೀಪಲ್ಸ್ ಇರ್ತಾರೋ, ಜೊತೆಗೆ ಸಿಕ್ ಅಥವಾ ಓಲ್ಡ್ ಆಗಿರ್ತಾರೋ, ಇಂಥವ್ರಿಗೆ ಏನು ಕೊಡಬೇಕು? ಪ್ರೊವೈಡ್ ಪಬ್ಲಿಕ್ ಅಸಿಸ್ಟೆನ್ಸನ್ನು ಕೊಡ್ತಾ ಹೋಗಬೇಕು. ಟು ಇಂಪ್ಲಿಮೆಂಟ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಕಂಟ್ರಿ. ಸೊ ಟು ಇಂಪ್ಲಿಮೆಂಟ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್, ಇಂಪ್ಲಿಮೆಂಟ್ ಯಾವ ರೀತಿಯಲ್ಲಿರಬೇಕು? ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಕಂಟ್ರಿ, ಇಡೀ ಕಂಟ್ರಿಯಲ್ಲಿ ಇಂಪ್ಲಿಮೆಂಟ್ ಒಂದೇ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗಬೇಕು ಅನ್ನೋಂಥದ್ದು. ಸೊ to provide opportunities for the development of health and preschools education to all children below 6 years. To provide opportunities for the development of health and preschool education. ಸೊ 6ರಿಂದ 14 ವರ್ಷದವರೆಗೆ ಏನು ಕಂಪಲ್ಸರಿ ಎಜುಕೇಷನ್ ಇದೆಯೋ ಈಗಾಗಲೇ ನಾವು ಓದಿದ್ದೀವಿ ಅದ್ರ ಬಗ್ಗೆ. ಸೊ ಅದನ್ನು ಎಲ್ಲರಿಗೂ ಸಿಗೋ ಹಾಗೆ ಮಾಡಬೇಕು ಅನ್ನೋಂಥದ್ದು. To provide opportunities for the development of health and preschool education to all children below 6 years.